ಸಂಕ್ರಾಂತಿ ಬಳಿಕ ರಾಜ್ಯಾಧ್ಯಕ್ಷರು ಬದಲಾವಣೆ ಯಾರು ಹೇಳಿದ್ರು? ಬದಲಾವಣೆ ಆಗುತ್ತೆ ಯಾರು ಹೇಳಿದ್ರು? ಆಯ್ಕೆ ಆಗುತ್ತೆ ಅಂತ ಹೇಳಿದ್ರು ಜೋಶಿ ಅವರು ಆಯ್ಕೆ ಚುನಾವಣೆ ಆಯ್ಕೆ ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ಸಿಸ್ಟಮ್ ಇದೆ. ಈಗ ಭೂ ಸಮಿತಿ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ, ಮಂಡಲ ಅಧ್ಯಕ್ಷರು ಎಲ್ಲ ಕಡೆ ಆಗ್ತಾರೆ, ನಂತರ ಜಿಲ್ಲಾ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಇದೊಂದು ಸಿಸ್ಟಮ್ ಇದೆ. ಹಾಗಾಗಿ ಮತ್ತೆ ರಾಜ್ಯಾಧ್ಯಕ್ಷ ಚುನಾವಣೆ ಮುಖಾಂತರ, ಚುನಾವಣೆ ಅಂದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ. ಜೋಶಿ ಅವರು ಹೇಳಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇಲ್ಲ, ಬದಲಾವಣೆ ಅಂತ ಅವ್ರು ಹೇಳಿದಾರ? ಹೇಳಿ. ಬದಲಾವಣೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿ ಹೇಳಿಲ್ಲ. ಯಾರು ಆಕ್ಟಿವ್ ಆಗಿದ್ದಾರೆ? ಎಷ್ಟು ಜನ ಇದಾರೆ ತಂಡದಲ್ಲಿ? 3 ಮತ್ತೊಂದು ಜನ ಇದಾರೆ. ಎಲ್ಲ ಒಂದ್ ಕಡೆ ನನಗೆ ಈಗಲೂ ಗಟ್ಟಿಯಾಗಿ ಹೇಳ್ತೀನಿ, ಪಕ್ಷ ವಿರೋಧ ಚಟುವಟಿಕೆ ಯಾರು ಮಾಡ್ತಾರೆ, ನಾನು ಯಾರ ಹೆಸರು ಹೇಳಲ್ಲ. ರಾಜ್ಯದ ಅಧ್ಯಕ್ಷ ವಿರುದ್ಧ, ಪಕ್ಷ ವಿರುದ್ಧ, ಎಲ್ಲರ ವಿರುದ್ಧ ಮಾತಾಡ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ನಮಗೆ ಹೈಕಮಾಂಡ್, ಇವರು ನೆಪ ಅಷ್ಟೇ ಒಪ್ಪು. ಆಯ್ತು, ನಾನು ಕೇಳ್ತೀನಿ, ಜಮೀರ್ ಅಹಮದ್ ಕಚೇರಿಗೆ ಹೋಗಿ ಯಾಕಪ್ಪ ನಗನಗಿತ ಹರಟೆ ಹೊಡೆದು ಕಾಫಿ ಸವಿದು ಟೀ ಸವಿದು, ಅದೇ ವಿಜೇಂದ್ರ ಡಿ ಕೆ ಶಿವಕುಮಾರ್ ಪತ್ರ, ವಿಜೇಂದ್ರ ಕ್ಷೇತ್ರದ ಶಿಕಾರಿಪುರದ ಕ್ಷೇತ್ರ ಶಾಸಕರಾಗಿ ಹೋಗಿದ್ರು. ವಿಜೇಂದ್ರ ಪತ್ರ ವರ್ಷ ಕದ್ದು ಮುಚ್ಚಿ ರಾತ್ರಿ ಹೋಗಿಲ್ಲ, ಅಧಿವೇಶನ ಪ್ರತಿಭಟನೆ ನಡೆಸಿ ಪತ್ರ ಕೊಟ್ಟು ಸೈನ್ ಹಾಕ್ಯಾರೆ. ಅದಕ್ಕೆ ಏನ್ ಹೇಳಿದ್ರು? ಮ್ಯಾಚ್ ಫಿಕ್ಸಿಂಗ್ ಅನ್ನು. ನೀನ್ ಯಾಕಪ್ಪ ಜಮೀರ್ ಅಹಮದ್ ಕಚೇರಿಗೆ ಹೋದೆ? ನಾನು ಯಾರಿಗೂ ಪತ್ರ ಕೊಡಲ್ಲ. ಪತ್ರನೇ ಸರ್, ಅದೇ ಕ್ಷೇತ್ರ ಬಡವಾಗುತ್ತೆ, ಕೊಡ್ಲೇಬೇಕು. ನೀನ್ ಯಾಕಪ್ಪ ಅಷ್ಟೆಲ್ಲ ಮಾತಾಡಿ ಜಮೀರ್ ಅಹಮದ್ ಕಚೇರಿ ಹೋಗಿ ಆಲಿಂಗನ ಮಾಡಿ ಚಾ ಸವಿದು ಕ್ಷೇತ್ರ ಕೆಲಸಕ್ಕೆ ಹೋಗಿದ್ದೇನೆ. ಹಂಗೆ ವಿಜೇಂದ್ರ ಸ್ವಂತ ಕೆಲಸಕ್ಕೆ ಹೋಗಿದ್ದ, ಅಲ್ಲೇ ಕೊಡ್ಬೇಕಂತ ಅಸೆಂಬ್ಲಿಗಳಲ್ಲಿ. ಅಷ್ಟು ನಂದಂತ ಏನು ಮಂದಹಾಸ ಮುಖ ಹರಳಿತ್ತು. ಇಬ್ರು ಬಾಯ್ ಮಾಡಿ ಆಲಿಂಗನೂ ಮಾಡಿ. ಇದು ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಮಾಡದೆ ಯಾರು ಮಾಡಿದ್ರೆ, ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು 3 ತಂಡಗಳು ಮಾಡಿ ಕೆಲಸ ಮಾಡಿಲ್ವಾ? ವರದಿ ಕೊಟ್ಟಿಲ್ವಾ? ನಿಮ್ದೇನಪ್ಪ ಪರ್ಯಾಯ ಸಭೆಗಳು, ಪರ್ಯಾಯ ಮೀಟಿಂಗ್ಗಳು? ನಾವು ಬಹಳ ತಾಳ್ಮೆಯಿಂದ ಅದೀವಿ. ಪಕ್ಷ ಎಲ್ಲವೂ ಗಮನಿಸುತ್ತೆ, ನೋಡ್ತೀವಿ, ಕಾಲ್ ನೋಡಿ ಇದೇ ರೀತಿ ಮುಂದುವರೆದ್ರೆ ನಾವೇನು ತಂತ್ರಗಾರಿಕೆ, ನಾವು ಪಕ್ಷದ ಜೊತೆಗೆ. ಇವ್ರು ಹೇಳ್ತಾರೆ ನಮಗೆ ಕೇಂದ್ರದ ನಾಯಕರ ಬೆಂಬಲ. ಯಾರು ಬೆಂಬಲ ಹೇಳ್ಬೇಕಲ್ಲ? ಕೇಂದ್ರ ನಾಯಕರು ಯಾರು ನಿಮಗೆ ಬೆಂಬಲ ಕೊಟ್ಟಂತರು? ಯಾಕೆ ಅವ್ರ ಮೇಲೆ ಅನುಮಾನ ಬರೋ ರೀತಿಯಲ್ಲಿ ಮಾತಾಡ್ತೀವಿ? ರಾಜ್ಯ ಜನ ಪ್ರಶ್ನೆ ಮಾಡೋ ಪರಿಸ್ಥಿತಿ ನೀವು ಕೇಂದ್ರ ನಾಯಕರಿಗೆ ಕಟ್ಟಿ ಸಿಗ್ತೀರಿ. ಇನ್ನೊಂದ್ ಕಡೆ ಹೇಳಿದ್ರೆ ನನಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ, ಕೆಲವು ಲೋಕಸಭಾ ಸದಸ್ಯರು ನನ್ನನ್ನ ರಕ್ಷಣೆ ಮಾಡ್ತಿದ್ದಾರೆ. ನಾನು ಈಗ ಹೇಳ್ತಿದ್ದೀನಿ, ಯಾರು ಲೋಕಸಭೆ ಗೆದ್ದು ಹೋಗಿ ಇವ್ರನ್ನ ರಕ್ಷಣೆ ಮಾಡಿ ಭಿನ್ನ ಮಾಡಿ ಇವ್ರಿಗೆ ಕುಮ್ಮು ಕೊಡ್ತಾರೆ, ಅವ್ರು ಬಹಿರಂಗವಾಗಿ ನೀವು ಲೋಕಸಭೆ ಗೆದ್ದ ತಕ್ಷಣ ಈ ಪಕ್ಷ ಆಡಬೇಕ? ನೀವು ಮಾತ್ರ ಅಲ್ಲಿರ್ಬೇಕು. ಇಲ್ಲಿ ಸ್ಥಳೀಯ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾವ, ಮುಂದೆ ಅಸೆಂಬ್ಲಿ ಚುನಾವಣೆ ಬರುತ್ತೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಇವರಿಗೆ ಕುಮ್ಮು ಕೊಡ್ತಾ ಇದಾರೆ. ಯಾರ ಇವರು ಹೋರಾಟ ಒಪ್ಪ ಹೇಳ್ತಾರಲ್ಲ, ಇವರ ಹೆಗಲ ಮೇಲೆ ಗುಂಡಿಟ್ಟು ಕೆಲವರು ಹಣ ಕನಸು ಕಂಡಿದ್ರು, ಆಗ್ಲಿಲ್ಲ. ರಾಜ್ಯದ ಅಧ್ಯಕ್ಷ ಆಗ್ಬೇಕಂದ್ರೆ ಆಗ್ಲಿಲ್ಲ. ಅದಕ್ಕೋಸ್ಕರ ಇವ್ರ ಮುಖಾಂತರ ಭಿನ್ನ ಮಾತಾಡಿಸ್ತಾರೆ. ಈ ನಾನ್ ಮಾತಾಡಿದ್ರೆ ನಾಳೆ ಅದನ್ನ ದೊಡ್ಡದಾಗಿ ಡೆಲ್ಲಿ ನನ್ನ ವಿರುದ್ಧ ದೂರು ಕೊಡ್ತಾರೆ. ನಾನು ಮಾತಾಡಿದ್ರೆ ನನ್ನ ವಿರುದ್ಧ ದೂರು ಕೊಡ್ತಾರೆ ಇವರು. ಏನ್ ನಾನೇನು ಹೆದರ್ತೀನ? ರಾಜಕಾರಣ, ನಾನು 3 ಬಾರಿ ಶಾಸಕರಾಗಿದ್ದೀನಿ, ನನಗೂ ಸಂಘಟನೆ ಸಾಮರ್ಥ್ಯ ಇದೆ, ಎಲ್ಲವೂ ಗೊತ್ತಿದೆ. ಮಾಧ್ಯಮದಲ್ಲಿ ಮಾತಾಡಬಾರ್ದು. ಆದ್ರೆ ಈ ಭಿನ್ನ ಮತಕ್ಕೆ ಯಾರು ಒಂದ್ ಕಡೆ ತೊಟ್ಲು ತೂಗ್ತಾರೆ,
ಮಗುನು ಚಿಡ್ತಾರೆ. ಈ ಕೆಲಸ ಬಿಡಬೇಕು. ಅದನ್ನು 3 ಜನ ನನಗೆ ಗೊತ್ತಿದೆ, ಮಾಹಿತಿ ಇದೆ. ಯಾರು ಕೂಡ ಏನು ವಕ್ಫ್ ಹೋರಾಟ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ಹೇಳಲ್ಲ ನಾನು ಯಾರ ಹೆಸರು ಅವ್ರು ಹೇಳಿಕೆಂದಲ್ಲ, ನನ್ನನ್ನ ಕೇಂದ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ರಕ್ಷಣೆ ಮಾಡ್ತಾರೆ ಅಂತ ಬಹಿರಂಗ ಹೇಳಿಕೆಂದಲ್ಲ, ಅದಕ್ಕೆ ಅವ್ರ ಹೆಸರು ಬಹಿರಂಗ ಪಡಿಸ್ಬೇಕಲ್ಲ. ಅಂದ್ರೆ ಯಡಿಯೂರಪ್ಪನವರು ಅಧ್ಯಕ್ಷ ಆಗಿದ್ದ ಮುಖ್ಯಮಂತ್ರಿ ಇದೇ ರೀತಿ ಕೆಲವರು ತೊಂದರೆ ಕೊಟ್ಟರು, ಈಗಲೂ ಅದೇ ರೀತಿ ತೊಂದರೆ ಕೊಡರೆ. ಆದ್ರೆ ಯಡಿಯೂರಪ್ಪ ಈ ರಾಜ್ಯದಲ್ಲಿ ಯಡಿಯೂರಪ್ಪಗೆ ಮತ್ತೆ ಯಡಿಯೂರಪ್ಪ ಬೇರೆ ಯಾರು ಸಹ ಯಡಿಯೂರಪ್ಪೇ ಸಾಕಿ. ವಿಜೇಂದ್ರ ಒಬ್ಬ ಯುವಕ ಸಂಘಟನೆ ಮಾಡ್ತಾರೆ, ಅವ್ರ ಎದುರು ಚುನಾವಣೆ ಹೋಗ್ತೀವಿ. ಇವ್ರು ಯಾರ 3 ಜನ ಹೇಳಿದ ತಕ್ಷಣ ವಿಜೇಂದ್ರ ಬದಲಾವಣೆ ಆಗಲ್ಲ, ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. 100ಕ್ಕೂ ಅವ್ರ ನೇತೃತ್ವದಲ್ಲಿ ಚುನಾವಣೆ ಸೇರ್ತೀವಿ. ಪಕ್ಷದ ಸಭೆ ಕರೆದಾಗ ನೇರವಾಗಿ ಅವ್ರಿಗೆ ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ನಾವು ಕೆಲವರು ಮಾತಾಡ್ಕೊಂಡಿದೀವಿ, ಮಾಜಿ ಸಚಿವರು, ಹಾಲಿ ಶಾಸಕರು, ಮಾಜಿ ಶಾಸಕರುಗಳು, ಮಂತ್ರಿಗಳು ನಾವೆಲ್ಲ ಚರ್ಚೆ ಮಾಡಿದೀವಿ, ಮಾತಾಡಿದೀವಿ. ಪಕ್ಷದ ಸಭೆ ಕರೆದಾಗ ಮುಖಾಮುಖಿಯಾಗಿ 4 ಗೋಡೆ ಮಧ್ಯೆ ಅವರಿಗೆ ಪ್ರಶ್ನೆ ಮಾಡ್ತೀವಿ, ಏನ್ ರಾಜ್ಯದಲ್ಲಿ ಬಿಜೆಪಿ ಆಡಬೇಕಾ? ನೇರವಾಗಿ ಕೇಳ್ತೀವಿ ಅವ್ರಿಗೆ. ಥ್ಯಾಂಕ್ ಯು. ಈಗ ನೀವಿಲ್ಲ ಅಂತೇಳಿ ಏನ್ ತನಗಾಗಿಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ಬೇಕು ಎಲ್ಲವೂ ಆಗ್ತವೆ. ಈಗ ಯಾರು ವಕ್ಫ್ ಹೋರಾಟ ಮಾಡ್ತಾರೆ 3-4 ಜನ ಅಲ್ಲ, ಇಲ್ಲಿ 3-4 ಜನ ವಕ್ಫ್ ಇವರು ಜಮೀರ್ ಅಹಮದ್ ಕಚೇರಿಗೆ ಯಾಕೆ ಹೋದ್ರು? ಈ ವಕ್ಫ್ ಹೋರಾಟ ಮಾಡ್ತಾರಲ್ಲ 3-4 ಜನ, 5-6 ಜನ ಅಷ್ಟೇ ಗುಂಪದು. ಒಂದ್ ನಿಮಿಷ ತಾಯಿ, ಇವರು 5-6 ಜನ ಗುಂಪು ಅಷ್ಟೇ. ಇದು ತಂಡನೂ ಅಲ್ಲ, ಬಿಜೆಪಿನೂ ಅಲ್ಲ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಒಂದ್ ರೀತಿ ಕಾಂಗ್ರೆಸ್ ಮೋರ್ಚಾಗಿ ಇವರು ಕೆಲಸ ಮಾಡ್ತಾರೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೇಳಕ್ಕೆ ಇವರು ಇದಿಲ್ಲ, ಬಸ್ ದರ ಜಾಸ್ತಿ ಅದ್ರ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಬಾಣಂತಿಯರ ಸಾವಾಗ್ತದೆ ಇದ್ರ ಬಗ್ಗೆ ಮಾತಾಡ್ತಾರಲ್ಲ, ಮತ್ತು ನವಜಾತ ಶಿಶುಗಳ ಮರಣ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಪಾದಯಾತ್ರೆ ಪಾಲ್ಗೊಳ್ಳಿಲ್ಲ, ಮೂಢ ಭ್ರಷ್ಟಾಚಾರ ಸಿದ್ದರಾಮಯ್ಯ ಯಾಕೆ ಹೋರಾಟ ಮಾಡಿಲ್ಲ? ವಕ್ಫ್ ಹೆಸರಿಗೆ ಅದೇ ಜಮೀರ್ ಅಹಮದನ್ನ ಆಲಂಘನ ಮಾಡ್ಕೊಳ್ತಾರೆ. ನಾನು ಹೇಳಿದ್ದು ಇವ್ರು ಯಾರ 4-5 ಜನ ಅದಲ್ಲ, ಗುಂಪು ಪಕ್ಷ ವಿರೋಧ ಚಟುವಟಿಕೆ. ರಾಜ್ಯದ ಅಧ್ಯಕ್ಷರು ಅಧಿಕೃತ ಪಕ್ಷ ಚಿಹ್ನೆ, ರಾಜ್ಯಾಧ್ಯಕ್ಷರು ಪ್ರತಿಪಕ್ಷ ನಾಯಕರು, ಮೇಲ್ಮನೆ ಚಲವಾದಿ ನಾರಾಯಣ ಸ್ವಾಮಿ, ಕೆಳಮನೆ ಆರ್.ಎಸ್. ರಾಜ್ಯದ ಅಧ್ಯಕ್ಷರು. ಇವರು ಅಧಿಕೃತ ತಂಡಗಳು ಪ್ರವಾಸ ಇವ್ರು ಯಾಕೆ ಬರಲಿಲ್ಲ? ಪರ್ಯಾಯ ಸಂಘ ಪ್ರವಾಸ ಯಾಕೆ ಬೇಕು? ಅದ್ರ ಉದ್ದೇಶ ಏನಿಲ್ಲ. ಇದನ್ನ ಪ್ರಶ್ನೆ ಮಾಡ್ತೀವಿ. ಪಾರ್ಟಿ ಮೀಟಿಂಗ್ ಅಂದಾಗ ಅಸಲು ಬಿಡಲ್ಲ, ಪ್ರಶ್ನೆ ಮಾಡ್ತೀವಿ. ಮತ್ತು ಇವ್ರು ಯಾರು 4-5 ಜನ ಅದಲ್ಲ, ಇವರು ಹೆಗಲ ಮೇಲೆ ಕೆಲವು ಗುಂಡಿಟ್ಟು ಲೋಕಸಭೆ ಗೆದ್ದಂತ ಕೆಲವರು, ಎಲ್ಲರೂ ಅಲ್ಲ. ಇವ್ರು ಹೇಳ್ತಿದ್ದಾರೆ ನನ್ನ ಮಾತಲ್ಲ, ನಾನು ದಯಮಾಡಿ ಮಾತಲ್ಲಿ ಹೇಳ್ತೀನಿ, ಇದು ನನ್ನ ಮಾತಲ್ಲ, ನನ್ನ ಬಾಯಿಂದ ಬರ್ತಕ್ಕಂಥಲ್ಲ. ಯಾರು ಬಂಡಾಯ ಸಭೆಗಳು ಮಾಡ್ತಾರಲ್ಲ ಅವರ ಬಾಯಲ್ಲಿ ಬಂದಿರ್ತಕ್ಕಂಥದ್ದು, ನನಗೆ ಲೋಕಸಭಾ ಸದಸ್ಯರ ಬೆಂಬಲ ಇದೆ, ನನ್ನನ್ನ ರಕ್ಷಣೆ ಮಾಡ್ತಿದ್ದಾರೆ, ಅದಕ್ಕೆ ನಿನಗೆ ಯಾರು ರಕ್ಷಣೆ ಮಾಡ್ತಾರೆ ಅವ್ರ ಹೆಸರು ಹೇಳ್ಬಿಡಪ್ಪ. ಬರಬೇಕಿದು ನಾಳೆ ಪಕ್ಷ ಸಭೆ, ಯಾವಾಗಲೂ ಪಕ್ಷ ಸಭೆ ಕರೆದಾಗ ಇದನ್ನ ಪ್ರಶ್ನೆ ಮಾಡ್ತೀವಿ. ಈ ಭಿನ್ನ ಮತ ಹುಟ್ಟಕ್ಕೆ ಯಾರು ಕಾರಣ ಅದನ್ನ ಪ್ರಶ್ನೆ ಮಾಡೇ ಮಾಡ್ತೀವಿ. ನಾವೀಗಾಗಲೇ ಚರ್ಚೆ ಮಾಡ್ತೀವಿ. ನೋಡಮ್ಮ, ಈಗ ಆಯ್ತು ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ನಾನು ಈಗ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ, ಕಾರ್ಯಕರ್ತರ ಆಡಳಿತ ಪಕ್ಷ ಇದೆ, ಕಾರ್ಯಕರ್ತರ ಶಕ್ತಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.